ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಆಕಾಶ ಮಂಡಲದಲ್ಲಿರುವ ನಕ್ಷತ್ರ ಪುಂಜಗಳ ಪೈಕಿ ಅತ್ಯಂತ ಪ್ರಥಮ, ಮಂಗಳಕರ ಹಾಗೂ ಅಪ್ರತಿಮ ವೇಗದ ಪ್ರಭಾವವನ್ನು ಹೊಂದಿರುವ ನಕ್ಷತ್ರವೇ ಅಶ್ವಿನಿ ನಕ್ಷತ್ರ. ವೈದ್ಯಕೀಯ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅಶ್ವಿನಿ ಅಂದರೆ ಕುದುರೆಯ ಮುಖವನ್ನು ಹೊಂದಿರುವ ಮತ್ತು ಹೊಸ ಆರಂಭ ಹಾಗೂ ಚೇತರಿಕೆಯ ದಿವ್ಯ ಶಕ್ತಿಯನ್ನು ಒಡಲಿನಲ್ಲಿ ಅಡಗಿಸಿಕೊಂಡಿರುವ ನಕ್ಷತ್ರ ಅಂತ ಅರ್ಥ ಬರುತ್ತೆ. ಈ ನಕ್ಷತ್ರದಲ್ಲಿ ಜನಿಸಿದ ವ್ಯಕ್ತಿಗಳು ಸಮಾಜದಲ್ಲಿ ಎಲ್ಲರಿಗಿಂತ ಅತ್ಯಂತ ಚುರುಕಾಗಿ, ಸದಾ ಉತ್ಸಾಹದಿಂದ ಮತ್ತು ಯಾವುದೇ ಕೆಲಸದಲ್ಲೂ ಮುಂಚೂಣಿಯಲ್ಲಿರಲು ಬಯಸುವ ಅದ್ಭುತ ವ್ಯಕ್ತಿತ್ವವನ್ನು ಹೊಂದಿರ್ತಾರೆ. ಹಾಗೂ ಇವರ ಮುಖದಲ್ಲಿ ಸದಾ ಒಂದು ರೀತಿಯ ಆಕರ್ಷಕ, ತೇಜಸ್ವಿ ಮತ್ತು ಯುವ ಸುಂದರ ಕಳೆ ಎದ್ದು ಕಾಣ್ತಾ ಇರುತ್ತೆ. ಮೇಷರಾಶಿಯು ಅಗ್ನಿತತ್ವದ ರಾಶಿ. ಇದರ ಅಧಿಪತಿ ಸಾಹಸ, ಪರಾಕ್ರಮ ಮತ್ತು ದೈಹಿಕ ಶಕ್ತಿಯ ಸಂಕೇತವಾದ ಮಂಗಳ ಗ್ರಹ. ಇನ್ನು ಅಶ್ವಿನಿ ನಕ್ಷತ್ರದ ನಕ್ಷತ್ರಾಧಿಪತಿ ಆಧ್ಯಾತ್ಮಿಕತೆ, ತೀಕ್ಷ್ಣ ಬುದ್ಧಿ ಮತ್ತು ಮೋಕ್ಷದ ಕಾರಕನಾದ ಕೇತು. ಆದ್ದರಿಂದ ಇವರ ಜೀವನದಲ್ಲಿ ಮಂಗಳನ ಅದಮ್ಯ ವೇಗ ಹಾಗೂ ಕೇತು ಗ್ರಹದ ನಿಗೂಢ ತೀಕ್ಷ್ಣ ಯೋಗದ ಯೋಚನಾ ಶಕ್ತಿಯ ಅದ್ಭುತ ಸಂಗಮವನ್ನು ನಾವು ಕಾಣಬಹುದು. ಮತ್ತು ಈ ನಕ್ಷತ್ರದ ಅಧಿದೇವತೆಗಳು ದೇವಲೋಕದ ವೈದ್ಯರಾದ ಅಶ್ವಿನಿ ಕುಮಾರರು ಆಗಿರೋದ್ರಿಂದ ಇವರಲ್ಲಿ ಸ್ವಾಭಾವಿಕವಾಗಿಯೇ ಇತರರ ಕಷ್ಟ ನೋವುಗಳನ್ನು ಗುಣಪಡಿಸುವ ಕರುಣೆ, ಔಷಧಿಯ ಜ್ಞಾನ, ಅಪ್ರತಿಮ ಸಾಹಸ ಪ್ರವೃತ್ತಿ ಮತ್ತು ಸದಾ ಹೊಸದನ್ನು ಆವಿಷ್ಕಾರ ಮಾಡಬೇಕು ಎನ್ನುವ ಹಂಬಲ ತೀವ್ರವಾಗಿ ಇರುತ್ತೆ. ಇವರು ಎಂತಹದೇ ಕಷ್ಟದ ಅಥವಾ ಗೊಂದಲದ ಪರಿಸ್ಥಿತಿ ಎದುರಾದರೂ ಕೂಡ ಧೃತಿಗೆಡದೆ ತಮ್ಮ ಸ್ವಂತ ಆಲೋಚನಾ ಶಕ್ತಿಯಿಂದ ಮತ್ತು ಕ್ಷಿಪ್ರ ನಿರ್ಧಾರಗಳಿಂದ ಅತ್ಯಂತ ವೇಗವಾಗಿ ಪರಿಹಾರ ಕಂಡುಕೊಳ್ಳುವ ಅದ್ಭುತ ಸಾಮರ್ಥ್ಯವನ್ನು ಹೊಂದಿರ್ತಾರೆ. ಹಾಗೂ ಯಾರ ಅಡಿಯಲ್ಲೂ ಕೂಡ ಇರೋದಕ್ಕೆ ಇವರು ಇಷ್ಟಪಡೋದಿಲ್ಲ. ಸ್ವತಂತ್ರ ಪ್ರವೃತ್ತಿಯಾಗಿರಬೇಕು ಅಂತ ಬಯಸ್ತಾರೆ. ಯಾರ ಮುಂದೆ ಕೂಡ ತಮ್ಮ ಸ್ವಾಭಿಮಾನವನ್ನು ಬಿಟ್ಕೊಡೋದಕ್ಕೆ ಇವರು ಮನಸ್ಸು ಒಪ್ಪೋದಿಲ್ಲ. ಬಾಹ್ಯ ಪ್ರಪಂಚದಕ್ಕೆ ಇವರು ತುಂಬ ಹಠಮಾರಿಗಳಂತೆ, ಸ್ವತಂತ್ರ ಆಲೋಚನೆಯುಳ್ಳವರಂತೆ ಕಂಡು ಕೂಡ ಅಥವಾ ಕೆಲವೊಮ್ಮೆ ಆತುರಗಾರರಂತೆ ಕಂಡು ಬಂದರೂ ಕೂಡ ಇವರ ಒಳಗಡೆ ನಿಷ್ಕಲ್ಮಶವಾದ, ಮುಗ್ಧ ಹಾಗೂ ಎಲ್ಲರಿಗೂ ಒಳ್ಳೆಯದನ್ನು ಬಯಸುವ ಶುದ್ಧ ಹೃದಯ ಇರುತ್ತೆ. ಹಾಗೂ ಇವರು ಸದಾ ಸತ್ಯದ ಪರವಾಗಿ ನಿಲ್ಲೋದಕ್ಕೆ ಇಷ್ಟಪಡ್ತಾರೆ. ಮತ್ತು ಇವರ ಯೋಚನಾ ಶಕ್ತಿ ಅತ್ಯಂತ ವೇಗವಾಗಿದ್ದು ಸಾಂಪ್ರದಾಯಿಕ ಚೌಕಟ್ಟನ್ನು ಮೀರಿ ಹೊಸ ಆಲೋಚನೆಗಳೊಂದಿಗೆ ಆಧುನಿಕ ಜಗತ್ತಲ್ಲಿ ಮುನ್ನಡೆಯುವ ಇವರ ಪ್ರವೃತ್ತಿಯೇ ಇವರನ್ನು ಯಶಸ್ಸಿನ ಶಿಖರಕ್ಕೆ ಕೊಂಡೊಯ್ಯುತ್ತೆ. ಜ್ಯೋತಿಷ್ಯ ಗ್ರಂಥಗಳ ಪ್ರಕಾರ ಇವರ ಜೀವನದ ಆರಂಭಿಕ ಹಾದಿಯು ಅತ್ಯಂತ ಬಾಲ್ಯದ ದಿನಗಳು ಕೇತು ದೆಸೆಯಿಂದ ಆರಂಭವಾಗಿರೋದ್ರಿಂದ ಕೆಲವು ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಅಥವಾ ಕಠಿಣ ಸವಾಲುಗಳಿಂದ ಕೂಡಿರೋದು ಗ್ಯಾರಂಟಿ. ಇನ್ನು ತಮ್ಮ ಸ್ವಂತ ಸ್ವಾವಲಂಬಿ ಗುಣಗಳಿಂದಾಗಿ ಇವರು ಬಾಲ್ಯದಲ್ಲೇ ಪ್ರಬುದ್ಧತೆಯನ್ನು, ಮ್ಯಾಚುರಿಟಿಯನ್ನು ಸಾಧಿಸಿಬಿಡ್ತಾರೆ. ಮತ್ತು ಇವರು ಶತ್ರುಗಳ ಯಾವುದೇ ತಂತ್ರಗಳನ್ನು ಮತ್ತು ಚಾಣಾಕ್ಷತನದಿಂದ ತಕ್ಷಣವೇ ಧೂಳಿಪಟ ಮಾಡೋದ್ರೊಂದಿಗೆ ಇವರಲ್ಲಿರುವ ದೃಢ ವಿಶ್ವಾಸವು ಸೋಲನ್ನು ಕೂಡ ಗೆಲುವಾಗಿ ಮಾರ್ಪಡಿಸುತ್ತೆ. ಅದನ್ನು ಬದಲಾಯಿಸುವ ಒಂದು ಶಕ್ತಿಯನ್ನು ಇವರಿಗೆ ನೀಡುತ್ತೆ. ಆರ್ಥಿಕ ದೃಷ್ಟಿಯಿಂದ ಇವರು ಸದಾ ಕ್ರಿಯಾಶೀಲರಾಗಿದ್ದು ಸ್ವಂತ ಬುದ್ಧಿಬಲ ಮತ್ತು ಉದ್ಯಮಶೀಲತೆಯಿಂದ ಧನ ಸಂಪತ್ತನ್ನು ಗಳಿಸ್ತಾರೆ. ಹಾಗೂ ಜೀವನದ ಹಂತದಲ್ಲೂ ಕೂಡ ಪ್ರಗತಿಯನ್ನು ಹೊಂದ ಸಮಾಜದಲ್ಲಿ ಟಾಪಲ್ಲಿ ಅಪಾರವಾದ ಗೌರವ, ಕೀರ್ತಿ, ಪ್ರತಿಜ್ಞೆ ಮತ್ತು ಆಸ್ತಿಪಾಸ್ತಿಗಳನ್ನು ಸಂಪಾದಿಸಿ ಲೀಡರ್, ನಾಯಕನಂತಹ ರಾಜಗಾಂಭೀರ್ಯದ ಜೀವನವನ್ನು ನಡೆಸ್ತಾರೆ. ಇದು ಪಕ್ಕ. ಇವರ ಅತ್ಯಂತ ದೊಡ್ಡ ಶಕ್ತಿ ಅಂದರೆ ಇವರ ಚುರುಕುತನ, ಆ್ಯಕ್ಟಿವ್ನೆಸ್ ಮತ್ತು ಯಾವುದೇ ಕೆಲಸವನ್ನು ವಿಳಂಬ ಮಾಡದೆ ತಕ್ಷಣವೇ ಅವಾಗಲೇ ಕಾರ್ಯರೂಪಕ್ಕೆ ತರುವ ಗುಣ ಇವರದ್ದಾಗಿದ್ದು, ಇವರು ತಮ್ಮ ಮನಸ್ಸಲ್ಲಿ ಅಂದುಕೊಂಡಿದ್ದನ್ನು ಸಾಧಿಸೋದಕ್ಕೆ ಮುನ್ನುಗ್ಗುವ ಹಠವೇ ಇವರನ್ನು ಉದ್ಯೋಗ, ವ್ಯವಹಾರ, ಕ್ರೀಡೆ ಅಥವಾ ವೈದ್ಯಕೀಯ ಕ್ಷೇತ್ರಗಳಲ್ಲಿ ಅತ್ಯಂತ ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯುತ್ತೆ. ಇನ್ನು ವೈವಾಹಿಕ ಜೀವನದಲ್ಲಿ ಇವರು ತಮ್ಮ
ಸಂಗಾತಿಯನ್ನು ಅತಿಯಾಗಿ ಪ್ರೀತಿಸುವ ಮತ್ತು ಅವರ ಸುರಕ್ಷತೆಗೆ ಆದ್ಯತೆ ನೀಡುವ ನಿಷ್ಠಾವಂತರು ಆಗಿರ್ತಾರೆ. ಆದರೆ ಇವರಲ್ಲಿರುವ ಅತಿಯಾದ ಆತುರ, ಸ್ವಾತಂತ್ರ್ಯದ ಹಂಬಲ ಮತ್ತು ಕೊಂಚ ಮೊಂಡುತನದ ಸ್ವಭಾವ ಏನಿದೆ, ಕೆಲವೊಮ್ಮೆ ಕೌಟುಂಬಿಕ ಜೀವನದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿಗೆ ಕಾರಣ ಆಗಬಹುದು. ಆದ್ದರಿಂದ ಆದಷ್ಟು ತಾಳ್ಮೆಯನ್ನು, ಪೇಷನ್ಸನ್ನು ನೀವು ಕಾಯ್ದುಕೊಳ್ಬೇಕು. ನೀವು ಪೇಷನ್ಸನ್ನು, ತಾಳ್ಮೆಯನ್ನು ರೂಢಿಸಿಕೊಂಡು ಸಂಗಾತಿಯ ಅಭಿಪ್ರಾಯಗಳಿಗೆ ಗೌರವ ನೀಡಿದರೆ ನಿಮ್ಮ ಗೃಹಸ್ಥ ಜೀವನ ಅತ್ಯಂತ ಸುಖಮಯವಾಗಿ ಮತ್ತು ಆನಂದದಾಯಕವಾಗಿ ಇರುತ್ತೆ. ಆದರೆ ಅಶ್ವಿನಿ ನಕ್ಷತ್ರದವರು ತಮ್ಮ ಜೀವನದಲ್ಲಿ ಯಶಸ್ಸನ್ನು ಶಾಶ್ವತವಾಗಿ ಉಳಿಸ್ಕೊಳ್ಬೇಕು ಅಂದರೆ ಕೆಲವು ಪ್ರಮುಖ ವಿಷಯಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಇವರು ತಮ್ಮ ಅತಿಯಾದ ಆತುರದ ನಿರ್ಧಾರಗಳು, ಕೋಪ ಮತ್ತು ಯಾವುದೇ ವಿಷಯದಲ್ಲಿ ಬೇಗನೆ ತಾಳ್ಮೆ ಕಳೆದುಕೊಳ್ಳುವ ಗುಣವನ್ನು ಸಂಪೂರ್ಣವಾಗಿ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಯಾಕೆಂದರೆ ಅರ್ಧದಲ್ಲೇ ಕೆಲಸಗಳನ್ನು ಬಿಡುವ ಇವರ ಕೆಲವೊಮ್ಮೆ ಕಂಡುಬರುವ ಚಂಚಲ ಸ್ವಭಾವದಿಂದಾಗಿ ನಷ್ಟ ಅನುಭವಿಸುವ ಸಾಧ್ಯತೆ ಇರುತ್ತೆ. ಇದಕ್ಕಾಗಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಂದು ಅದ್ಭುತವಾದ ಪರಿಹಾರವನ್ನು ಹೇಳಲಾಗಿದ್ದು, ಅಶ್ವಿನಿ ನಕ್ಷತ್ರದವರು ಪ್ರತಿದಿನ ಗಣೇಶನ ಆರಾಧನೆ ಮಾಡೋದು, ಓಂ ಗಂ ಗಣಪತಿಯೇ ನಮಃ ಮಂತ್ರವನ್ನು ಪಠಿಸೋದು ಅಥವಾ ಪ್ರತಿದಿನ ಸೂರ್ಯನಿಗೆ ಅರ್ಘ್ಯವನ್ನು ನೀಡಿ ನಮಸ್ಕರಿಸುವುದು ಅತ್ಯಂತ ಶ್ರೇಷ್ಠ ಫಲವನ್ನು ನೀಡುತ್ತೆ ಮತ್ತು ಇದು ಇವರ ಮನಸ್ಸಿನ ಆತುರತೆಯನ್ನು ದೂರ ಮಾಡಿ ಕೇತು ಮತ್ತು ಮಂಗಳ ಗ್ರಹಗಳ ನಕಾರಾತ್ಮಕ ಪ್ರಭಾವವನ್ನು ಸಕಾರಾತ್ಮಕ ಶಕ್ತಿಯಾಗಿ ಬದಲಾಯಿಸೋದ್ರಿಂದ ಇಂತಹ ದಿವ್ಯ ಗುಣಗಳನ್ನು ಹೊಂದಿರುವ ಅಶ್ವಿನಿ ನಕ್ಷತ್ರದವರು ಜನ್ಮಜಾತವಾಗಿಯೇ ವಿಜಯಶಾಲಿಗಳು ಹಾಗೂ ಸಾಧಕರು ಕೂಡ ಆಗಿರ್ತಾರೆ. ನಿಮಗೆ ಈ ವಿಡಿಯೋ ನಿಮ್ಮ ಜೀವನಕ್ಕೆ ಹತ್ತಿರ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಏನಂತ ಕಮೆಂಟ್ ಮಾಡಿ. ಜೈ ಗಣೇಶ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.